ನಾನು ಇವತ್ತಿನ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ ಬಂದು 6:10 ಆಗಿದೆ. ಸೊ ಅಥರ್ವ ಮತ್ತು ನವೀನ್ ಇಬ್ಬರು ಹೊರಗಡೆ ವಾಕಿಂಗ್ ಹೋಗಿದ್ದಾರೆ. ಏನಂತ ಅಂದರೆ ನಾನು ಮಾರ್ನಿಂಗ್ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ. ನಾನು ಬರ್ಡೇ ಮತ್ತು ಆ್ಯನಿವರ್ಸರಿಗೆ ಶಾಪಿಂಗ್ ಮಾಡಿರೋಂಥ ಡ್ರೆಸ್ ಮತ್ತು ಸ್ಯಾರಿನ ತೋರಿಸಿದ್ದೆ. ಅಲ್ಲಿ ನಾನು ಕೆಲವೊಂದು ಎಲ್ಲದ್ರದ್ದು ಪ್ರೈಸ್ ಹೇಳಿದ್ದೀನಿ, ಡ್ರೆಸ್ದು ಪ್ರೈಸ್ ಹೇಳಿರಲಿಲ್ಲ. ಅದಕ್ಕೆ ಕಮೆಂಟ್ ಮಾಡಿದ್ದೀನಿ, ರಮ್ಯಾ ನೀವು ಪ್ರೈಸ್ ಹೇಳೋದು ಮರ್ತೋಗ್ತೀರಾ, ಯಾವಾಗಲೂ ಪ್ರೈಸ್ ಹೇಳಲ್ಲ, ಪ್ರೈಸ್ ಹೇಳೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ, ಪ್ರೈಸ್ ಹೇಳಿ ಅಂದ್ಬಿಟ್ಟು. ಮತ್ತು ಪರ್ಟಿಕ್ಯುಲರಾಗಿ ಆ ಡ್ರೆಸ್ ಪ್ರೈಸ್ ಏನು ಅಂತ ಕೂಡ ಕಮೆಂಟ್ ಮಾಡಿದ್ರಿ. ಅದರದ್ದು ಆ್ಯಕ್ಚುಲಿ ಪ್ರೈಸ್ ಬಂದು, ಆ ಡ್ರೆಸ್ ಪ್ರೈಸ್ ಬಂದು 1800. ಅದು ರೆಡಿ ಡ್ರೆಸ್ಸು 1800 ರುಪೀಸ್ ಆ ಡ್ರೆಸ್ ಪ್ರೈಸ್ ಬಂದು. ಕೆಲವೊಂದು ಸಲ ನಾನು ಆ್ಯಕ್ಚುಲಿ ಈಗ ನಿಮಗೆ ಜೊತೆ ಶೇರ್ ಮಾಡ್ಕೊಳ್ಳೋದೇನು, ನಿಮಗೂ ಏನಾದರೂ ಇಷ್ಟ ಆದರೆ ನೀವು ಆ ಥರ ತೊಗೊಳ್ಳಿ ಅಂತ ಅದ್ರದ್ದು ಕಾಸ್ಟ್ ಎಲ್ಲ ಹೇಳಿದಾಗ ನಿಮಗೊಂದು ಐಡಿಯಾ ಇರುತ್ತೆ ಅಂದ್ಬಿಟ್ಟು. ಸೊ ಕೆಲವೊಂದು ಸಲ ಹೇಳೋದು ಮರ್ತೋಗಿರ್ತೀನಿ, ಕೆಲವು ಸಲ ಹೇಳ್ತೀನಿ. ಇನ್ನು ಗೋಲ್ಡ್ ಜ್ಯುವೆಲ್ರಿದು ಕೂಡ ನೀವು ಕಾಸ್ಟ್ ಹೇಳಲ್ಲ ಅಂತ ಹೇಳ್ತೀರ. ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಅದು ಎಷ್ಟು ಗ್ರಾಮ್ ಇದೆ ಅಂತ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮಗೆ ಅದು ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಾನು ಮೆನ್ಷನ್ ಮಾಡೋದಕ್ಕೆ ಹೋಗಿರಲ್ಲ. ಓಕೆ, ಇವತ್ತು ನಾನು ಮಾರ್ನಿಂಗ್ ತೋರಿಸಿದಂಥ ನನ್ನ ಬರ್ಡೇಗೆ ತೊಗೊಂಡಿರೋವಂಥ ಡ್ರೆಸ್ನ ಪ್ರೈಸ್ ಬಂದು 1800. ಹಾಗೆ ನೆಕ್ಸ್ಟ್ ಕ್ವಶನ್ ರೈಸ್ ಆಗೋದು, ಎಲ್ಲಿ ತೊಗೊಂಡ್ರಿ? ಮನ್ನಾರ್ಸಲ್ಲಿ ತೊಗೊಂಡಿದ್ದು. ಸ್ಯಾರಿ ಆ್ಯಂಡ್ ಡ್ರೆಸ್ ಬೋತ್ ಎರಡೂ ಕೂಡ ಮನ್ನಾರ್ಸ್, ಮೈಸೂರಲ್ಲಿರುವಂಥ ಮನ್ನಾರ್ಸ್ ಶಾಪಲ್ಲಿ ಆ ಒಂದು ಡ್ರೆಸ್ ಆ್ಯಂಡ್ ಸ್ಯಾರಿ ಎರಡೂ ಕೂಡ ತೊಗೊಂಡಿದ್ದು. ಈಗ ಈವ್ನಿಂಗ್ ಆಗಿದ್ದೆ, ಕಾಫಿ ಎಲ್ಲ ಆಲ್ರೆಡಿ ಕುಡ್ದಾಯಿತು. ನವೀನ್ಗೂ ಕೂಡ ಕಾಫಿ ಮಾಡಿಕೊಟ್ಟೆ, ನಾನು ಕಾಫಿ ಮಾಡ್ಕೊಂಡು ಕುಡಿದೆ. ರೆಗ್ಯುಲರಾಗಿ ಕುಡಿಬೇಕಂತ ಅನಿಸ್ದೆ ಹೋದ್ರೂ ಕೆಲವು ಸಲ ಕಾಫಿ ನವೀನ್ ಕೊಡಬೇಕಾದ್ರೆ ನನಗೂ ಸ್ವಲ್ಪ ಹೆಡ್ಡೇಕ್ ಆ ಥರ ಏನಾದರೂ ಇದ್ದರೆ ನಾನು ಕೂಡ ಕಾಫಿನ ಕುಡಿದ್ಬಿಡ್ತೀನಿ. ನಾನು ಇವತ್ತು ಕಾಫಿ ಕುಡಿದೆ. ಅದಲ್ಲದೆ ಅಥರ್ವ ಏನಂತ ಅಂದರೆ, ಇವತ್ತು ಒಂದು ಇನ್ಸಿಡೆಂಟ್ ಆಯಿತು. ಏನಾಯಿತು ಅಂದರೆ, ನಾನು ಗೇಟನ್ನು ಕ್ಲೋಸ್ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮನೆ ಮೇಲ್ಗಡೆ ಅವರು ಹೋಗ್ಬೇಕಾದ್ರೇನೋ ತೆಗೆದುಬಿಟ್ಟು ಹೊಟ್ಟೋಗಿದ್ದಾರೆ. ನಾನು ಅಮ್ಮ ಬಂದರು ಅಂದ್ಬಿಟ್ಟು ಕಿಚನಲ್ಲಿ ಟೀ ಮಾಡ್ತಾಯಿದ್ದೆ. ಅಥರ್ವ ಏನು ಮಾಡಿದ್ದಾನೆ ಅಂದರೆ, ನವೀನ್ ಕೂಡ ಟಿ ವಿಯಲ್ಲಿ ಅವ್ರಿಗೆ ನಾವು ಸುವರ್ಣ ಸೂಪರ್ ಸ್ಟಾರ್ ವೀಡಿಯೋ ಮಾಡ್ಕೊಂಡು ಬಂದಿದ್ವಲ್ಲ, ಅದನ್ನು ಅವರು ಸ್ಕ್ರೀನ್ ಮಿರರಿಂಗ್ ಕನೆಕ್ಟ್ ಮಾಡಿ ಟಿ ವಿಯಲ್ಲಿ ಅಮ್ಮಂಗೂ ದೊಡ್ಡಮ್ಮಂಗೂ ತೋರಿಸ್ತಾಯಿದ್ರು. ಅಷ್ಟರಲ್ಲಿ ಇವನು ಏನು ಮಾಡಿದ್ದಾನೆ, ಮನೆಯಿಂದ ಹೊರಗಡೆ ಹೋಗಿ ಗೇಟ್ ಕ್ಲೋಸ್ ಆಗಿದೆ ಅಂತ ಅಂದ್ಬಿಟ್ಟು, ನಾನು ಇಲ್ಲಿ ಕಿಚನಲ್ಲಿ ಬ್ಯುಸಿಯಾಗಿದ್ದೀನಿ, ಅವನು ಹೋಗ್ಬಿಟ್ಟು ಫುಲ್ಲು ರೋಡ್ ಡೆಡ್ ಎಂಡ್ವರೆಗೆ ನಡ್ಕೊಂಡು ಹೋಗ್ತಾ ಇದ್ದಾನಂತೆ. ಆಮೇಲೆ ಅಕ್ಕಪಕ್ಕದವ್ರು ಬಂದು ಅವನ್ನ ಎತ್ಕೊಂಡು ಬಂದರೂ ಬರ್ತಿಲ್ವಂತೆ. ಆಮೇಲೆ ಎತ್ಕೊಂಡು ಬಂದು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಳ್ಸೋದು. ನಾನು ನವೀನ್ ಮೇಲೆ ಫುಲ್ ಕ್ಲಾಸ್, ನಾನು ಕಿಚನಲ್ಲಿ ಬ್ಯುಸಿ ಇದ್ದೀನಿ ತಾನೇ, ನೀವು ನೋಡ್ಕೊಬೇಕಲ್ವ ಅಂದ್ಬಿಟ್ಟು. ಕೆಲವು ಸಲ ಹಂಗೆ ಆಗ್ಬಿಡುತ್ತೆ. ಬಟ್ ಮಕ್ಕಳ ವಿಷಯದಲ್ಲಿ ಕಣ್ಣಿಟ್ಟು ನೋಡ್ಕೊಬೇಕು. ನಾನು ಟೀ ಮಾಡೋದ್ರಲ್ಲಿ ಬ್ಯುಸಿ ಆದೆ, ನವೀನ್ ನೋಡ್ಕೋತಾರಲ್ಲ ಅಂತ ಅಂದ್ಬಿಟ್ಟು ಅವರಲ್ಲಿ ಟಿ ವಿ ಕನೆಕ್ಟ್ ಮಾಡ್ತಾ ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇವನು ಗೊತ್ತಲ್ಲ, ಮಕ್ಕಳು ಎಷ್ಟು ನಾವು ತಿರುಗೋ ಅಷ್ಟರಲ್ಲಿ ಏನಾದರೂ ಒಂದು ಮಾಡಿಬಿಟ್ಟಿರ್ತಾರೆ. ಇವನು ಫಾಸ್ಟಾಗಿ ನಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ. ಪಕ್ಕದ ಮನೆಯವ್ರು ಬಂದು ಎತ್ಕೊಂಡು ಬಂದು ಕೊಟ್ಟರು. ನಾನು ಇಲ್ಲಿ ಅಥರ್ವ ಇಲ್ಲಿ ನೋಡಿದ್ರೆ ನವೀನ್ ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೀನಿ. ಆವಾಗ ಅವರು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಫುಲ್ಲು ನನಗೂ ನವೀನ್ಗೂ ಒಂದು 5 ಮಿನಿಟ್ಸ್ ಜಗಳ ಆಯಿತು. ಏನೂ ಮಾಡೋಕ್ಕಾಗಲ್ಲ, ಆಗುತ್ತೆ ಈ ಥರ ಎಲ್ಲ. ಬಟ್ ಹುಷಾರಾಗಿ ನೋಡ್ಕೊಬೇಕು ಮಕ್ಕಳ ವಿಷಯದಲ್ಲಿ. ಹೀಗೆಲ್ಲ ಆಯಿತು. ಆಮೇಲೆ ಮತ್ತೆ ನಾನು ನವೀನ್ ಸ್ವಲ್ಪ ಒಂದು 5 ನಿಮಿಷ ವಾದ ವಿವಾದಗಳು ನನಗೂ ನವೀನ್ಗೂ ನಡೀತು. ಅದಾದಮೇಲೆ ಅವರು ಓಕೆ, ಅವ್ರನ್ನ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಈಗ ಆಟಾಡ್ಸ್ಕೊಂಬರೋದಕ್ಕೆ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಇವತ್ತೇನಂತ ಅಂದರೆ, ನಾನು ಒಂದು ರೆಸಿಪಿಯನ್ನು ಮಾಡ್ತಿದ್ದೀನಿ. ಏನು ರೆಸಿಪಿ ಅಂತ ಅಂದರೆ, ಹಲ್ವಾ. ನಾವು ಹೊರಗಡೆ ಎಲ್ಲ ಹಲ್ವಾ, ಅದು ಬಾಂಬೆ ಹಲ್ವಾ ಅಂತ ಹೇಳ್ತಾರಲ್ಲ, ಅದನ್ನು ತಗೊಂಡು ತಿಂತೀವಿ. ಅದೊಂದು ಸ್ವೀಟ್ನ ಮನೇಲೇ ಹೇಗೆ ಮಾಡ್ಕೊಬೋದು ಅಂತ ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತೀನಿ. ಬನ್ನಿ, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಈ ಒಂದು ಬಾಂಬೆ ಹಲ್ವನ ಮಾಡೋದಕ್ಕೆ ಇಲ್ಲಿ ನಾನು 1 ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀವಿ. ಕಾರ್ನ್ಫ್ಲೋರ್ ಅಂತಂದರೆ ತುಂಬ ಚೆನ್ನಾಗಿ ಗೊತ್ತಿಲ್ಲ ಅಂತ ಹೇಳ್ತೀರ, ಜೋಳದ ಹಿಟ್ಟು ಅಂತ ಹೇಳ್ತೀವಲ್ಲ, ಹೌದು, ಇದೇ ಕಾರ್ನ್ಫ್ಲೋರು. ಇದನ್ನು ನಾನು ಸಕ್ಕರೆ ಏನು ಮೆಷರ್ಮೆಂಟ್ ತೊಗೊಂಡಿರ್ತೀವಿ ಆ ಮೆಷರ್ಮೆಂಟಲ್ಲಿ ಅರ್ಧ ತೊಗೊಳ್ಬೇಕಾಗುತ್ತೆ. ಹಾಗೆ ಇಲ್ಲಿ ನಾನು ಫುಡ್ ಕಲರ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಇದು ಆರೆಂಜ್ ಯೆಲ್ಲೋ ಫುಡ್ ಕಲರ್ ಇದನ್ನು ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡಿದಾಗ ತುಪ್ಪ ಕೂಡ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ಇಲ್ಲಿ ನಾನು ಒಂದು 5-6 ಗೋಡಂಬಿಯನ್ನು ಚಿಕ್ಕದಾಗಿ ಮುರಿದು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸ ಕೂಡ ಬೇಕಾಗುತ್ತೆ. ನಿಮಗೆ ಆ ಒಂದು ಫ್ಲೇವರ್ ಸಿಗುತ್ತೆ ಅಲ್ವಾ ಅದನ್ನು ತಿಂದಾಗ. ಸೊ ಇದು ಮೇನ್ ಆಗಿರುತ್ತೆ. ಈಗ ಮೊದಲು ಒಂದು ಪಾತ್ರೆಗೆ ನಾನು
ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೆ ಅಲ್ವಾ, ಅದನ್ನು ಈಗ ನಾನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ಏನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀವಿ, ಏನು ಅರ್ಧ ಕಪ್ ತೊಗೊಂಡಿದ್ರೆ ಅದರ ಡಬಲ್, ಅದೇ ಕಪ್ ಮೆಷರ್ಮೆಂಟಲ್ಲಿ ಏನು ಕಾರ್ನ್ಫ್ಲೋರ್ ತೊಗೊಂಡಿರ್ತೀವಿ ಅದ್ರ ಡಬಲ್ ಅಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು. ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಥರ ಗಂಟಿಲ್ದಿರೋ ಥರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮೆಷರ್ಮೆಂಟ್ ಕರೆಕ್ಟಾಗಿರಲಿ, ಆಗ ನಿಮಗೆ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ಏನು ಕಾರ್ನ್ಫ್ಲವರ್ ತೊಗೊಂಡಿದ್ದೀರಾ ಅದ್ರ 2ರಷ್ಟು ನೀರನ್ನು ಹಾಕಿಬಿಟ್ಟು ಈ ಥರ ಗಂಟಿಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನೀವು ಫುಡ್ ಕಲರ್, ಯಾವ ಫುಡ್ ಕಲರ್ ತೊಗೊಂಡಿರ್ತೀರಾ, ನೀವು ಕಾಂಬಿನೇಷನಲ್ಲಿ ನಿಮ್ಗೆ ಇನ್ನೂ ಡಾರ್ಕ್ ಆಗಬೇಕು ಅಂದರೆ ಆರೆಂಜ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ ಎರಡೂ ಕೂಡ ಸೇರಿಸಿ ಈ ಒಂದು ಸ್ವೀಟ್ನ ಮಾಡ್ಬೋದು. ಸೊ ನಾನಿಲ್ಲಿ ಒಂದು ಆರೆಂಜ್, ಅದು ಯೆಲ್ಲೋ ಟರ್ನ್ ಆಗುತ್ತೆ, ಇದನ್ನು ತೊಗೊಂಡೆ. ಸೊ ನೀವು ನೋಡ್ತಿರ್ಬೋದು, ಅದು ಚೆನ್ನಾಗಿ ಯಾವುದೇ ಥರ ಒಂದು ಕೂಡ ಗಂಟಿರಬಾರ್ದು, ಆ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಟಿದ್ದೀನಿ. ಹಾಗೆ 1 ಕಪ್ ಅಷ್ಟು ಸಕ್ಕರೆ ಏನು ತೊಗೊಂಡಿದ್ದೆ ಅದನ್ನು ಪ್ಯಾನ್ಗೆ ಹಾಕಿದ್ದೀನಿ. ಈಗ ಅದೇ ಮೆಷರ್ಮೆಂಟಲ್ಲಿ 1 ಕಪ್ಪು ನೀರನ್ನು ಕೂಡ ಹಾಕಿ ಸಕ್ಕರೆನ ಕರಗಿಸ್ಕೋಬೇಕು. ನೀವು ಫುಲ್ ಪಾಕ ಥರ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ. ಸಕ್ಕರೆ ಕರಗಿ ಸ್ವಲ್ಪ ಕುದಿ ಬಂದರೆ ಸಾಕಾಗುತ್ತೆ. ನೋಡಿ, ಸಕ್ಕರೆ ಕರಗ್ತಾ ಇದೆ, ಅದನ್ನು ಅದೇ ಥರ ಮಿಕ್ಸ್ ಮಾಡ್ತಾ ಇರಬೇಕು. ತುಂಬಾ ಈಸಿಯಾಗಿ ಮಾಡ್ಬೋದು ಈ ಒಂದು ಸ್ವೀಟು. ಇಷ್ಟಪಟ್ಟು ತಿಂತಾರೆ. ಕೆಲವ್ರಿಗಂತೂ ಸಿಕ್ಕಾಪಟ್ಟೆ ಒಂಥರ, ಅದು ಮಕ್ಳಿಗಂತೂ ಒಂಥರ ಅದು ಶೇಪ್ ಇರ್ಬೋದು, ಮತ್ತು ತಿನ್ನೋದಕ್ಕೆಲ್ಲ ಒಂಥರ ಬೇರೆ ಥರನೇ ಇರುತ್ತಲ್ವ, ಇಷ್ಟ ಆಗುತ್ತೆ. ನೋಡಿ, ಈಗ ನಾನು ಸಕ್ಕರೆ ಕುದಿ ಬಂದಾದಮೇಲೆ ಅದಕ್ಕೆ ನಿಂಬೆ ಹಣ್ಣಿನ ರಸ ಕೂಡ ಸೇರಿಸ್ತಾ ಇದ್ದೀನಿ. ರಸವನ್ನು ಸೇರಿಸಿ ಹೀಗೆ ಮಿಕ್ಸ್ ಮಾಡ್ಕೊಬೇಕು. ಈಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅಲ್ವಾ, ಕುದಿ ಕೂಡ ಬಂದಿದೆ. ಈಗ ನಾವೇನು ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಆ ಒಂದು ಮಿಶ್ರಣನ ಇದಕ್ಕೀಗ ಸೇರಿಸ್ಕೊಳ್ಬೇಕಾಗುತ್ತೆ. ನೀವು ಸೇರಿಸಿದ ತಕ್ಷಣ ಅದನ್ನು ತಿರುಗಿಸ್ತಾ ಬರಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಅದನ್ನು ತಿರುಗಿಸ್ತಾ ಬನ್ನಿ. ತುಂಬಾ ಬೇಗ ಆಗುತ್ತೆ, ನಿಮಗೆ ಆಶ್ಚರ್ಯ ಆಗುತ್ತೆ. ಆ ಒಂದು ಕಾರ್ನ್ಫ್ಲೋರ್ ಯೂಸ್ ಮಾಡಿಕೊಂಡು ಈ ಒಂದು ಸ್ವೀಟ್ನ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅಂತ ಅಂದ್ಬಿಟ್ಟು. ನೋಡಿ, ನೀವು ಅದು ತಿರುಗ್ತಾ ಅದು ಯಾವ ಥರ ಶೇಪಾಗೆ ಬರುತ್ತೆ ಅಂತಂದರೆ ಅದನ್ನು ಹಾಗೆ ಮಾಡ್ತಾ ನೋಡಿ, ಆಲ್ಮೋಸ್ಟ್ ಈಗ ಇದು ಈ ಥರ ರೆಡಿಯಾಗಿದೆ. ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರ್ತಾ ಇದ್ದ ಹಾಗೇ ಸ್ವಲ್ಪ ತುಪ್ಪನ ಸೇರಿಸ್ತಾ ಹೋಗಬೇಕು. ಅದು ಚೆನ್ನಾಗಿ ಮಿಕ್ಸ್ ಆಗ್ತಾ ನಿಮಗೆ ಗೊತ್ತಾಗುತ್ತೆ. ಅದು ನೀವು ಅದನ್ನು ಎತ್ತಿದ್ರೆ ಅದು ಲಿಕ್ವಿಡ್ ಥರ ಬರಬಾರ್ದು, ಸ್ವಲ್ಪ ತಿಕ್ಕಾಗಿ ಗಟ್ಟಿಯಾಗಿ ಬರಬೇಕು. ಆ ಥರ ಬಂದರೆ ಇದು ಆಲ್ಮೋಸ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಇದಕ್ಕೀಗ ನಾನು ಡ್ರೈ ಫ್ರೂಟ್ಸ್ನ, ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಬಾದಾಮಿ ಕೂಡ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನೋಡಿ, ಈಗ ಇದು ಆಲ್ಮೋಸ್ಟ್ ಡನ್ ಅಂತಲೇ ಹೇಳ್ಬೋದು. ಆ ಒಂದು ಕನ್ಸಿಸ್ಟೆನ್ಸಿ, ಹಲ್ವಾ ಕನ್ಸಿಸ್ಟೆನ್ಸಿ ಬಂದಿದೆ, ಗಟ್ಟಿಯಾಗಿದೆ. ನಿಮಗೆ ಗೊತ್ತಾಗುತ್ತೆ, ಅದು ನೀಟಾಗಿ ನೀವು ಸ್ಪೂನಲ್ಲಿ ಈ ಥರ ಎತ್ಕೊಂಡ್ರೆ ಅದು ಗಟ್ಟಿಯಾಗಿ ಬರುತ್ತೆ. ಆಗ ನಿಮಗೆ ಅದು ಒಂದು ಐಡಿಯಾ ಬರುತ್ತೆ ಇದು ಕಂಪ್ಲೀಟಾಗಿ ಆಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಈಗ ಅದು ಒಂದು ಹದಕ್ಕೆ ಬಂದಿದೆ. ಈಗ ನಾವೇನು ಮಾಡಬೇಕು, ಸ್ಟವ್ನ ಆಫ್ ಮಾಡಿ ಒಂದು ಪ್ಲೇಟಿಗೆ ತುಪ್ಪವನ್ನು ಸವರಿಟ್ಕೊಂಡಿರಬೇಕು. ಅಥವಾ ನಿಮ್ಗೆ ಯಾವ ಶೇಪು, ಒಂದು ಸ್ವಲ್ಪ ಆಲ್ಮೋಸ್ಟ್ ತಿಕ್ಕಾಗಿ ಬರೋ ಥರ ಮಾಡ್ಕೊಳ್ಳಿ. ಅದಕ್ಕೆ ನಾನೀಗ ಹಾಕಿಟ್ಟಿದ್ದೀನಿ. ಇದು ಒಂದು 1 ಅವರ್ 1 ಅವರಲ್ಲೆಲ್ಲ 1 ಅವರ್ ಬೇಕು. ಫ್ರಿಜ್ಜಲ್ಲೆಲ್ಲ ಇಡೋದಕ್ಕೆ ಹೋಗ್ಬಿಡಿ, ಬೇಗ ತಣ್ಣಗಾಗಬೇಕು ಅಂದ್ಬಿಟ್ಟು. ಹಾಗೆಯೇ ಓಪನ್ ಆಗಿ ಇಡಿ. ಇದು 1 ಅವರ್ಗೆ ಅದು ಫುಲ್ ಕಂಪ್ಲೀಟಾಗಿ ತಣ್ಣಗಾಗುತ್ತೆ. ಈಗ ನೋಡ್ತಿರ್ಬೋದು ನೀವು, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ನಾನು ಚಾಕು ತೊಗೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬಹುದು. ಮನೇಲೇನು ಸ್ವೀಟ್ಸ್ ಇಲ್ಲ ಅಂತ ಅಂದಾಗ ನಾವು ಬೇಕ್ರಿಗೆ ಡಿಪೆಂಡ್ ಆಗಿರಬೇಕು ಅಂತ ಏನಿಲ್ಲ. ಈ ಥರ ನಾವೇ ಮಾಡ್ಕೊಬೋದು. ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇನ್ನೂ ದಪ್ಪದಾಗಿ ನೀವು ಪಾತ್ರೆ ಮೌಲ್ಡಲ್ಲಿ ಇಟ್ಕೊಂಡು ಇದನ್ನು ಒಂದು ಶೇಪ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ಈಗ ನಾನು ರಾತ್ರಿ ಊಟಕ್ಕೆ ಏನಂತ ಅಂದರೆ ಗೀ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಸಾಂಬಾರೆಲ್ಲ ಖಾಲಿಯಾಗಿದೆ. ಈಗ ಮತ್ತೆ ರೈಸ್ ಮಾಡಿ ಸಾಂಬಾರು ಮಾಡಿ ಎಲ್ಲ ನನಗೆ ಬೇಜಾರು. ಅದಕ್ಕೆ ಈಗ ಬೇಗನೆ ಆಗೋದು ಅಂತ ಅಂದರೆ ಗೀ ರೈಸ್ ಆಗುತ್ತೆ. ಕಬಾಬ್ ಕೂಡ ಕಲಸಿಟ್ಟಿದ್ದೀನಿ, ಕಬಾಬ್ ಕೂಡ ಜೊತೆಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ನಾನು ರಾತ್ರಿ ಡಿನ್ನರ್ಗೆ ಗೀ ರೈಸ್ನ ಮಾಡ್ತಾಯಿದ್ದೀನಿ.
ಹೇಗಿದ್ದರೂ ನವೀನ್ ಮತ್ತು ಅಥರ್ವ ಅಜ್ಜಿ ಮನೆಗೆ ಅಂದರೆ ಅಮ್ಮನ ಮನೆಗೆ ಹೋಗಿದ್ದಾರಲ್ವ, ಅವ್ರು ಬರೋ ಅಷ್ಟರಲ್ಲಿ ನಾನು ಈಗ ಸ್ವೀಟ್ ರೆಸಿಪಿ ಇರ್ಬೋದು ಮತ್ತು ಏನು ಡಿನ್ನರ್ ಏನು ಗೀ ರೈಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ಮಾಡಿ ಮುಗಿಸ್ಬಿಡ್ಬೇಕು. ಅದಕ್ಕೆ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಹಾಗೆ ಸಡನ್ನಾಗಿ ನೆನಪಾಯಿತು, ರೆಡಿ ತೊಗೊಂಡು ಬಂದಿದ್ವಿ, ಅದು ಪ್ಯಾಕ್ ಏನಾದರೂ ಕಿಚನಲ್ಲೇ ಫ್ರಿಜ್ಜಲ್ಲಿ ಇದೆಯಾ ಅಂದ್ಬಿಟ್ಟು. ಫ್ರಿಜ್ಜಲ್ಲೇ ಇತ್ತು, ಅದಕ್ಕೋಸ್ಕರ ನಾನು ಮತ್ತೆ ಬೆಳ್ಳುಳ್ಳಿನ ಅಲ್ಲೇ ಇಟ್ಬಿಟ್ಟೆ. ಇಲ್ಲಾಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಬಿಡಿಸಿ ಗ್ರೈಂಡ್ ಮಾಡ್ಕೋಬೇಕಾಗಿತ್ತು. ಯಾವಾಗಲೂ ಸಿಸರಲ್ಲಿಟ್ಟೆ ಅನ್ನೋದೇ ಮರ್ತೋಗ್ಬಿಡುತ್ತೆ. ಅದೇನಾಗುತ್ತೋ ಗೊತ್ತಿಲ್ಲ, ಫೋನಲ್ಲಿ ಇಡ್ತೀನೋ ಸಿಸರಲ್ಲಿ ಇಡ್ತೀನೋ. ಯೂಶ್ವಲಿ ಒಂದು ಪ್ಲೇಸಲ್ಲಿ ಇಡ್ತೀನಿ ಸೀಸರ್ನ, ಆದರೆ ಕೆಲವು ಸಲ ಏನಾದರೂ ಅರ್ಜೆಂಟ್ ಕಟ್ ಮಾಡ್ಕೊಳ್ಳೋದಿರುತ್ತೆ, ಅಲ್ಲೇ ಇಟ್ಬಿಡ್ತೀನಿ, ಆಮೇಲೆ ಹಾಗೆ ಮರ್ತೋಗುತ್ತೆ. ಈ ಥರ ಎಲ್ಲ ಆಗ್ತಿರುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಅದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಓಪನ್ ಮಾಡ್ತಾಯಿದ್ದೀನಿ, ಇದೇ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಈಗ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಬೇಗ ಆಗುತ್ತೆ ಗೀ ರೈಸು, ಮತ್ತು ಟೇಸ್ಟಿಯಾಗೂ ಕೂಡ ಇರುತ್ತಲ್ವ, ಅದಕ್ಕೋಸ್ಕರ ನನಗೂ ಇಷ್ಟ, ನವೀನ್ಗೂ ಕೂಡ ಇಷ್ಟಪಡ್ತಾರೆ. ಅದಕ್ಕೆ ಈಗ ರೆಡಿ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಗ್ರೇವಿ ಆ ಥರ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಗೀ ರೈಸ್ ಜೊತೆಗೆ. ಬಟ್ ಈಗ ನಂಗೆ ಅದನ್ನೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ. ನಾಳೆ ಪೂಜೆಗೆಲ್ಲ ನಾನು ಮತ್ತೆ ಇವತ್ತು ನೈಟೇ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೇ ಬೇಗ ಬೇಗ ಮಾಡಿಬಿಡೋಣ, ಮುಗಿಸ್ಬಿಡೋಣ, ಏನೋ ಒಂದು ಈಗ ಲೈಟಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಮಾಡಿಟ್ಟಿದ್ದೀನಿ. ಸ್ವೀಟ್ ಕೂಡ ಆ ಕಡೆ ಎತ್ತಿಡ್ತಿದ್ದೀನಿ. ಈಗ ಒಗ್ಗರಣೆಗೆಲ್ಲ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡೇ ಇರಲಿಲ್ಲ, ಹಾಗೆ ತೆಗೆದಿಟ್ಕೊಬಿಟ್ಟಿದ್ದೆ, ಅದನ್ನು ಕೂಡ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನವೀನ್ಗೆ ಮಸಾಲೆ ಅಂತ ಅಂದರೆ ಆಗಲ್ಲ, ಅವರು ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡ್ತಾರೆ. ನಾನು ಸ್ವಲ್ಪ ಸ್ಪೈಸಿ ಆಗಿರೋದನ್ನೇ ನಾನು ಜಾಸ್ತಿ ಇಷ್ಟಪಡೋದು. ಬಟ್ ಅವರಿಂದ ನಾನು ಖಾರ ತಿನ್ನೋದು ಕಡಿಮೆ ಮಾಡಿದ್ದೀನಿ. ಮತ್ತು ಮಸಾಲೆ ಎಲ್ಲ ನಮ್ಮ ಮನೆ ಜಾಸ್ತಿ ಅಲೋನೇ ಇಲ್ಲ ಬಿಡಿ. ನಾವು ಚಕ್ಕೆ ಲವಂಗ ಇದನ್ನೆಲ್ಲ ಆದಷ್ಟು ಕಡಿಮೆನೇ ಯೂಸ್ ಮಾಡೋದು. ಅವಶ್ಯಕತೆ ಇಲ್ಲ, ಅಷ್ಟೊಂದು ಮಸಾಲೆ ತಿನ್ನೋ ಅವಶ್ಯಕತೆ ಇಲ್ಲ. ಗ್ಯಾಸ್ಟ್ರಿಕ್ಕು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ನವೀನಂತೂ ನನಗಂತೂ ಬೈದೇ ಬಿಡ್ತಾರೆ, ಏನಾದರೂ ಖಾರ ಆ ಥರ ಏನಾದರೂ ಜಾಸ್ತಿ ಹಾಕಿದ್ರೆ. ಸ್ವಲ್ಪ ಎಣ್ಣೆ ಆರ್ತು ಹೋಗ್ಬಿಟ್ಟು ನಾನು ತಕ್ಷಣ ಟೂತ್ ಪೇಸ್ಟನ್ನ ಹಚ್ಬಿಟ್ಟೆ. ಆ ಥರ ಏನಾದರೂ ಅಡುಗೆ ಮಾಡಬೇಕಾದ್ರೆ ಈ ಥರ ಎಣ್ಣೆ ಆರೋದು ಈ ಥರ ಎಲ್ಲ ಆದರೆ ಇಮ್ಮಿಡಿಯೇಟಾಗಿ ಟೂತ್ ಪೇಸ್ಟನ್ನ ಹಚ್ಚೋದ್ರಿಂದ ಈ ಬೊಬ್ಬೆ ಬರೋದೆಲ್ಲ ತಪ್ಪುತ್ತೆ. ಟೂತ್ ಪೇಸ್ಟ್ ಹಚ್ಕೊಂಡು ಬಂದೆ, ಈಗ ಕಂಟಿನ್ಯೂ ಮಾಡ್ತಿದ್ದೀನಿ ಅಡುಗೆ. ಮದುವೆ ಆದಮೇಲೆ ಏನಂತ ಅಂದರೆ, ಮುಂಚೆ ನಾವು ಒಂಚೂರು ಏನಾದರೂ ಆರಿಬಿಟ್ರೆ ಅಯ್ಯೋ ಹತ್ತಿಲ್ಲ, ಅದಾಗೋಯ್ತು ಇದಾಗೋಯ್ತು ಅಂತ ಅಂದ್ಬಿಟ್ಟು ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಮತ್ತು ನಮಗೆ ಕಲಿಸ್ತಾ ಹೋಗುತ್ತೆ. ಏನಿಲ್ಲ, ಸ್ವಲ್ಪ ಒಂದು 2-3 ಡ್ರಾಪ್ಸ್ ಅಷ್ಟೇ ಆರಿದ್ದಿತ್ತು. ಅದಕ್ಕೆ ನನಗೆ ಭಯ, ಎಲ್ಲಿ ಬೊಬ್ಬೆ ಥರ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಬೇಗ ಟೂತ್ ಪೇಸ್ಟ್ ಹಾಕ್ಬಿಟ್ಟೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಗ್ಗರಣೆಗೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಾಯಿತು. ಫುಲ್ ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ಈಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆ ಇನ್ನೊಂದೇನಂತ ಅಂದರೆ, ಗೀ ರೈಸ್ಗೆ ನಾವು ಹಾಲನ್ನು ಯೂಸ್ ಮಾಡೋದ್ರಿಂದ ಅದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ 1 ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಿದ್ದೀನಿ. ಹಾಲು ಮತ್ತು ಮೊಸರು ಎರಡನ್ನೂ ಯೂಸ್ ಮಾಡೋದ್ರಿಂದ ಮೊಸರು ಖಾಲಿ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಬರೀ ಹಾಲನ್ನ ಹಾಕಿದೆ. ಈಗ ಇದು ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು. ಈಗ ಇದಕ್ಕೆ ರೈಸ್ ಕೂಡ ಹಾಕಾಗಿದೆ. ಇಲ್ಲಿ ನನಗೆ 1 ಗ್ಲಾಸಷ್ಟು ಸಾಕು, ನನಗೂ ನವೀನ್ಗೂ ಇಬ್ಬರಿಗೇ ಅಲ್ವಾ, ಅದಕ್ಕೆ 1 ಗ್ಲಾಸಷ್ಟು ರೈಸನ್ನ ಹಾಕಿದ್ದೀನಿ. ಹಾಗೆ ಅದಕ್ಕೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ರೆ ಗೀ ರೈಸ್ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ನವೀನ್ಗೆ ಫೋನ್ ಮಾಡ್ತೀನಿ, ಅದು ವಿಷಲೆಲ್ಲ ಹಾಕಾದ್ಮೇಲೆ ನವೀನ್ಗೆ ಫೋನ್ ಮಾಡಿದ್ರೆ ಬೇಗ ಬಂದುಬಿಡ್ತಾರೆ. ಸೊ ಬಿಸಿ ಬಿಸಿ ಹಾಕ್ಕೊಂಡು ತಿನ್ಬೋದು. ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಾಯಿತು. ಈಗ ನೋಡಿ ಚೆನ್ನಾಗಿ ತಿರುಗಿಬಿಟ್ರೆ, ಮೇನಾಗಿ ಅಡುಗೆ ಅಂತ ಅಂದರೆ ಖಾರ, ರುಚಿ, ಉಪ್ಪು ಇದೆರಡು ಕರೆಕ್ಟಾಗಿದ್ದರೆ ಪರ್ಫೆಕ್ಟ್ ಅಂತ ಹೇಳ್ಬೋದು. 1-2-3 ಡ್ರಾಪ್ ತುಪ್ಪ ಇತ್ತು, ಅದನ್ನು ಸೇರಿಸ್ಬಿಟ್ಟೆ. ಇನ್ನು ನವೀನ್ ಬಂದರೆ ಸ್ವಲ್ಪ ಏನಕ್ಕೆ ಆ ಥರ ಎಲ್ಲ ವೇಸ್ಟ್ ಮಾಡ್ತೀಯಾ ಅಂತ ಬೈತಾರೆ. ಅದಕ್ಕೋಸ್ಕರ ಆಯಿತು ಕಂಪ್ಲೀಟಾಗಿ. ಈಗ ಇದನ್ನು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿದ್ರೆ ಬಿಸಿ ಬಿಸಿಯಾದಂಥ ಗೀ ರೈಸ್ ರೆಡಿ ಆಗುತ್ತೆ ತಿನ್ನೋದಕ್ಕೆ. ಇದೊಂದು 2 ವಿಷಲ್ ಬಂದಿದ್ದ ತಕ್ಷಣ ಓಪನ್ ಮಾಡ್ಬೋದು. ಫ್ರೆಂಡ್ಸ್, ಸ್ವೀಟ್ ಕೂಡ ಮಾಡಾಯಿತು. ಹಾಗೆ ಈಗ ನೈಟ್ ಡಿನ್ನರ್ಗೆ ಗೀ ರೈಸ್ ಕೂಡ ರೆಡಿಯಾಗಿದೆ. ಕುಕ್ಕರ್ ವಿಷಲ್ ಬಂತು, ಕುಕ್ಕರ್ ಆರಬೇಕು, ತಣ್ಣಗಾಗಬೇಕು.
ನವೀನ್ ಮತ್ತು ಅಥರ್ವ ಹಾಗೆ ವಾಕ್ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗಿದ್ದಾರೆ. ಅಮ್ಮ ಏನೋ ಅಥರ್ವನ್ಗೆ ಅಲ್ಲೇ ಊಟ ಮಾಡಿ ಕಳಿಸ್ತೀನಿ ಅಂತ ಫೋನ್ ಮಾಡಿದರು. ಗೀ ರೈಸ್ ಮಸಾಲೆದು ಅಷ್ಟೊಂದು ಕೊಡೋದು ಬೇಡ ಅವನಿಗೆ ಅಂದ್ಬಿಟ್ಟು ಅನ್ನ ಸಾಂಬಾರು ತಿನ್ನಿಸಿ ಕಳಿಸ್ತೀನಿ ಅಂತ ಅಂದ್ಬಿಟ್ಟು. ಈ ಥರ ಮನೆ ಹತ್ತಿರ ಇದ್ದರೆ ಸ್ವಲ್ಪ ಈ ಥರ ಎಲ್ಲ ಅನುಕೂಲ ಆಗ್ತಿರುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಏನಿಲ್ಲ, ಅವನಿಗೆ ಈಗ ಬೇರೆ ಏನಾದರೂ ನಾನು ರೆಡಿ ಮಾಡಬೇಕಿತ್ತು. ಈಗ ಎರಡೆರಡು ಪ್ರಿಪೇರ್ ಮಾಡೋದು ತಪ್ಪಿತು. ನವೀನ್ ಚಿಕನ್ ತೊಗೊಂಡು ಬಂದಿದ್ದರು, ಕಬಾಬ್ ಕೂಡ ಕಲಸಿಟ್ಟಾಗಿದೆ. ಗೀ ರೈಸ್ ಜೊತೆಗೆ ಕಬಾಬ್ ಹಾಕ್ಕೊಬೇಕು. ಚಿಕನ್ ಬಿರಿಯಾನಿ ತಿನ್ನಲ್ವಲ್ಲ ಸದ್ಯಕ್ಕೆ ನವೀನ್ಗೀಗ ಮಟನ್ ಬಿರಿಯಾನಿ, ಅದು ಬಿಟ್ಟರೆ ಗೀ ರೈಸ್ ಎರಡೇ. ಅಂದರೆ ಮಟನ್ ಬಿರಿಯಾನಿ ಏನಕ್ಕೆ ಮಾಡಲ್ಲ ಅಂತಂದರೆ ನನಗೆ ಇಷ್ಟ ಇಲ್ಲ, ನಾನು ತಿನ್ನಲ್ವಲ್ಲ. ಗೀ ರೈಸ್ ಇಬ್ಬರು ತಿಂತೀವಿ, ಚಿಕನ್ ಬಿರಿಯಾನಿ ಅವ್ರು ತಿನ್ನಲ್ಲ, ಮಟನ್ ಬಿರಿಯಾನಿ ನಾನು ತಿನ್ನಲ್ಲ, ಗೀ ರೈಸ್ ಇಬ್ಬರು ತಿಂತೀವಲ್ಲ. ಸೊ ಗೀ ರೈಸ್ ಲೈಟಾಗೂ ಕೂಡ ಇರುತ್ತೆ ಅಂತ ಅಂದ್ಬಿಟ್ಟು ಈ ಬಿರಿಯಾನಿ ಮತ್ತು ಪಲಾವ್ಗೆಲ್ಲ ಜಾಸ್ತಿ ಮಸಾಲೆ ಹಾಕ್ತೀವಿ. ಈಗ ಮತ್ತೆ ನಾನು ಮಧ್ಯಾಹ್ನ ಉಪ್ಸಾರು ಇತ್ತಲ್ಲ ಅದರಲ್ಲಿ ಊಟ ಮಾಡ್ಕೊಂಡಿದ್ವಿ. ಈಗ ಮತ್ತೆ ಇನ್ನೊಂದು ಸಾಂಬಾರು ರೈಸು ಎಲ್ಲ ಮಾಡೋದಕ್ಕೆ ಯಾಕೋ ಬೋರ್ ಅನ್ನಿಸ್ತು. ಅದಕ್ಕೋಸ್ಕರ ಒಟ್ಟಿಗೆ ಗೀ ರೈಸ್ ಏನಾದರೂ ಮಾಡಿಬಿಡೋಣ ಅಂದ್ಬಿಟ್ಟು ಗೀ ರೈಸ್ ಮಾಡಿಬಿಟ್ಟೆ. ಅದಕ್ಕೆ ಕಬಾಬ್ ಹಾಕ್ಕೊಬೇಕು. ಮತ್ತು ಸ್ವೀಟ್ ಏನಾದ್ರು ಸ್ವೀಟ್ ತಿನ್ಬೇಕು ಅನಿಸ್ತಾಯಿತ್ತು. ಯಾಕೆ ಈ ಒಂದು ರೆಸಿಪಿನ ನಾನು ಮಾಡಿಟ್ಕೋಬಾರ್ದು, ಇದನ್ನು ಒಂದು ವಾರದ ತನಕ ಇಟ್ಕೊಂಡು ತಿನ್ಬೋದು, ಮಾಡಿಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಹಾಗೆ ನಿಮ್ಗಳ ಜೊತೆನೂ ಇದೊಂದು ಈಸಿ ರೆಸಿಪಿ ಅಲ್ವಾ. ನಾವು ಹಲ್ವಾ ಹೇಗೆ ಮಾಡೋದು, ಹಲ್ವನ ಅಷ್ಟೊಂದು ಈಸಿನಾ ಅಂತ ಅಂದ್ಕೊಂಡೇ ಇರಲ್ಲ, ಬಟ್ ಇದು ತುಂಬಾ ಈಸಿ. ನಾನು ಆಗಲೇ ಹೇಳಿದಾಗೆ ನೀವು ಮೌಲ್ಡ್ಗೆ ಹಾಕ್ತಿರಲ್ಲ, ಪಾತ್ರೆಗೆ ಹಾಕ್ತಿರಲ್ಲ, ಅದು ಸ್ವಲ್ಪ ಬಾಕ್ಸ್ ಟೈಪಲ್ಲಿರೋದು, ಸ್ವಲ್ಪ ಎತ್ತರವಾಗಿರೋ ಅಂಥದ್ದು, ಅದಕ್ಕೆ ಹಾಕಿದಾಗ ನಿಮಗೆ ಇನ್ನೂ ತಿಕ್ನೆಸ್ ಇಷ್ಟಿಷ್ಟು ದಪ್ಪ ಬರುತ್ತೆ ಅದು ಸ್ವೀಟು, ಆಗ ಇನ್ನೂ ಚೆನ್ನಾಗಿರುತ್ತೆ. ಆ ಥರ ಮಾಡ್ಕೊಳ್ಳಿ. ಸೊ ಈಗ ವಿಷಲ್ ತಣ್ಣಗಾಗಲಿ, ಅದು ಸ್ವಲ್ಪ ಆರಾದಮೇಲೆ ಊಟ ಮಾಡೋಣ. ಹಾಗೆ ಈಗ ಊಟ ಮಾಡೋದಕ್ಕೆ ಕಬಾಬ್ ಕೂಡ ರೆಡಿಯಾಗಿದೆ. ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.